ಅಕ್ರಮ್ ಮತ್ತು NDPSಗೆ ನೋಡಲ್ ಆಫೀಸರ್ ಆಗಿದ್ದೀನಿ. ನಾನು ಈಗ ಎರಡು ವಿಷಯವನ್ನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಇವತ್ತೊಂದು ಕಾರ್ಯಕ್ರಮ ಡ್ರಗ್ಸ್ ಬಗ್ಗೆ ಇದೆ, ಆದರೂ ಕೂಡ ಸೈಬರ್ ಕ್ರೈಮ್ ಬಗ್ಗೆ ಕೂಡ ನಾನು ನಿಮಗೆ ಮಾತಾಡ್ತೀನಿ. ಫಸ್ಟ್ ಆಫ್ ಆಲ್ ನೋಡಿ, ಈಗ ಸೈಬರ್ ಕ್ರೈಮ್ ತುಂಬಾ ಆಗ್ತಾ ಇದೆ. ನೀವು ಇದ್ರ ಬಗ್ಗೆ ತುಂಬಾ ಅಲರ್ಟ್ ಇರಬೇಕು. ಏನ್ ಗೊತ್ತಾ, ನಿಮಗೆ ಯಾವುದೇ ಒಂದು ವಿಡಿಯೋ ಕಾಲ್ ಬರ್ತದೆ, ನೀವು ಜಸ್ಟ್ ಅಟೆಂಡ್ ಮಾಡ್ತೀರಿ. ಆಮೇಲೆ ನಿಮ್ಮ ಫೇಸ್ಬುಕ್ ನಲ್ಲಿ ಹುಡುಗಿ ಹುಡುಗ ಗಂಡಸು ಹೆಂಗಸು ಕಾಂಟ್ಯಾಕ್ಟ್ ಆಗ್ತಾಳೆ, ನೀವು ಚಾಟ್ ಮಾಡ್ತೀರಿ, ನಿಮ್ಮ ಫೋಟೋವನ್ನ ಕಳಿಸ್ತೀರಿ. ಆವಾಗ ಅವರು ನಿಮ್ಮ ನ್ಯೂಡ್ ಫೋಟೋವನ್ನ ನಿಮಗೆ ಕಳಿಸಿ ಅಮೌಂಟ್ ಕೇಳ್ತಾರೆ. ಆ ಫೋಟೋವನ್ನ ಅವರು ಎಲ್ಲರಿಗೂ ಕಳಿಸ್ತಾರೆ. ಇದಕ್ಕೆ ಪರಿಹಾರ ಏನಂದ್ರೆ, ನಿಮಗೆ ಗೊತ್ತಿಲ್ಲದದ್ದು ಫೇಸ್ಬುಕ್ ವಾಟ್ಸಪ್ ಅಲ್ಲಿ ಯಾರಿಗೆ ಕಾಂಟ್ಯಾಕ್ಟ್ ಮಾಡಬಾರ್ದು. ಒಂದು ವೇಳೆ ನ್ಯೂಡ್ ಫೋಟೋ ಕಳಿಸಿದ್ರು ಕೂಡ ನೀವು ಅವರಿಗೆ ಹೆದರಬಾರ್ದು, ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು. ಯಾಕಂದ್ರೆ ಅವರಿಗೆ ಹಣ ಕೊಟ್ಟು ಸಮಾಧಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಇನ್ನೊಂದು ಇನ್ವೆಸ್ಟ್ಮೆಂಟ್ ಫ್ರಾಡ್ ಅಂತ ಬರ್ತದೆ. ಇನ್ವೆಸ್ಟ್ಮೆಂಟ್ ಅಂದ್ರೆ ಒಂದು ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ನೋಡಿ. ಈ ಡಿಮೆಟ್ ಅಕೌಂಟ್ ಇಟ್ಕೊಂಡು ಶೇರ್ ವ್ಯಾಪಾರ ಮಾಡಬೇಕು. ಅದು ಬಿಟ್ಕೊಂಡು ಈ ಆಪ್ ಅಲ್ಲಿ, ಈ ವಾಟ್ಸಪ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಲಿಂಕ್ ಅಲ್ಲಿ ನೀವು ಯಾವ ಕಾರಣಕ್ಕೂ ಅಮೌಂಟ್ ಅನ್ನ ಹಾಕಬಾರ್ದು. ಶೇರ್ ಮಾರ್ಕೆಟ್ ಅಂತ ಕೋಟಿ ಕೋಟಿ ಕಳ್ಕೊಳ್ತಾ ಇದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಯಾವುದೇ ಇಂಟ್ರೆಸ್ಟ್ 12% ಗಿಂತ ಜಾಸ್ತಿ ಕೊಡೋದಿಲ್ಲ. ಅವರು ನಿಮ್ಮ ಆಪ್ ಅಲ್ಲಿ ತೋರಿಸ್ತಾರೆ 1 ಲಕ್ಷ ಕೊಟ್ಟದ್ದು 2 ಲಕ್ಷ ಅಂತ. ಕೆಲವರಿಗೆ ಜಾಬ್ ಆಫರ್ ಕೊಡ್ತಾರೆ. ಜಾಬ್ ಆಫರ್ ಅಂದ್ರೆ ಏನಂದ್ರೆ, ಈ ಫೇಸ್ಬುಕ್ ವಾಟ್ಸಪ್ ಅಲ್ಲಿ ಹೋಟೆಲ್ಗಳು ಕೊಟ್ಟು ಲಿಂಕ್ ಕೊಡಿ, ಮಾರ್ಕ್ಸ್ ಕೊಡಿ ಅಂತಾರೆ. ಅದಕ್ಕೆ ನಿಮಗೆ ಅಮೌಂಟ್ ಹಾಕ್ತಾರೆ. ಅದು ಕೂಡ ಬೇಕು. ಒಟ್ಟಾರೆಯಾಗಿ ನೀವು ಮೊಬೈಲ್ ಬಗ್ಗೆ ತುಂಬಾ ಅಲರ್ಟ್ ಇರಬೇಕು. ಇದರಲ್ಲಿ ಬರುವಂತಹ, ಫಾರ್ ಎಕ್ಸಾಂಪಲ್, ನೀವು ಯಾವುದೇ ಕಸ್ಟಮರ್ ಕೇರ್ ಆಗಲಿ, ಯಾವುದೇ ಕಸ್ಟಮರ್ ಕೇರ್ ಆಗಿದ್ರೂ ಕೂಡ ಫೇಕ್ ಇರ್ತದೆ. ಆಧಾರ್ ಕಾರ್ಡ್ ಬಗ್ಗೆ, ಫೋನ್ ಪೇ ಬಗ್ಗೆ, ಇದರಲ್ಲಿ ಏನೇ ನೋಡ್ಲಿಕ್ಕೆ ಹೋದ್ರೂ ಫೇಕ್ ಇರ್ತದೆ. ಮತ್ತೆ ಕೆಲವು ಈಗ ರೀಸೆಂಟ್ ಬರ್ತಾ ಇದೆ, ಫೇಸ್ಬುಕ್ ಅಲ್ಲಿ ಫ್ರೆಂಡ್ ಆಗೋದು, ನಿಮಗೆ ಪಾರ್ಸಲ್ ಬರ್ತಾ ಇದೆ ಲಂಡನ್ ನಿಂದ ಪೌಂಡ್ಸ್ ಬರ್ತಾ ಇದೆ ಅಂತ ಬರೋ ದುಡ್ಡೆಲ್ಲ ಕಟ್ಟೋದು. ನೀವು ನಮ್ಗೆ ಹೇಳಿದ್ರೆ ಸುಳ್ಳಾಗ್ಬಹುದು. 50 ವರ್ಷ, 50 ಇಯರ್ಸ್, 60 ಇಯರ್ಸ್ ಲೇಡೀಸ್ ಜೆಂಟ್ಸ್ ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ. ಯಾವನ್ನೋ ಫ್ರೆಂಡ್ಸ್ ಮಾಡ್ತಾರೆ, ಫೇಸ್ಬುಕ್ ಅಲ್ಲಿ ಗೊತ್ತೇ ಇರೋದಿಲ್ಲ. ಅವನು ಹೇಳ್ತಾನೆ, ದುಬೈದಿಂದ ಬರ್ತಾ ಇದ್ದೀನಿ, ಲಂಡನ್ ನಿಂದ ಬರ್ತಾ ಇದ್ದೀನಿ, ನನ್ನನ್ನ ಇಲ್ಲಿ ಪೊಲೀಸರು ಹಿಡಿದಿದ್ದಾರೆ ಅಂತ ಹೇಳಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾವ ಕಾರಣಕ್ಕೂ ನೀವು ನಿಮ್ಮ ಅಮೌಂಟ್ ಅನ್ನ ಹಾಕಬಾರ್ದು. ಇನ್ನೊಂದು ಬರ್ತದೆ, ನಮ್ಮ ಮಂಗಳೂರು ಸಿಟಿಯಲ್ಲಿ, ಬರೀ ಮಂಗಳೂರಲ್ಲಿ, DK ಅಲ್ಲ, ಮಂಗಳೂರು ಸಿಟಿಯಲ್ಲಿ 6500 6500 ಕೇಸ್ ಇದೆ. ನಾವೀಗ ಅವ್ರನ್ನ ಕರ್ಸಿ ಅವರು ಆಲ್ ಓವರ್ ಇಂಡಿಯಾದಲ್ಲಿ ಮಂಗಳೂರು ಅವರ ಮೇಲೆ 6500 ಜನರ ಮೇಲೆ ಕೇಸ್ ಇದೆ. ಆಲ್ ಓವರ್ ಇಂಡಿಯಾದಲ್ಲಿ, ಅಲ್ಲಿ ಜಮ್ಮು ಕಾಶ್ಮೀರದಿಂದ ಹಿಡಿದು ಕೇರಳದವರೆಗೆ. ಹೇಗೆ ಕೇಸ್ ಆಗ್ತದೆ? ನೀವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮ್ಗೇನು ಪ್ರಾಫಿಟ್ ಕೊಡ್ತಾರಲ್ಲ, ಅದು ಪ್ಯೂರ್ಲಿ ಫ್ರಾಡ್ ಅಮೌಂಟ್ ಕೊಡ್ತಾರೆ. ಆಮೇಲೆ ಲೋನ್ ಆ್ಯಪ್ ಮಾಡ್ಲಿಕ್ಕೆ ಹೋಗಬಾರ್ದು. ಮತ್ತೆ ಗೇಮಿಂಗ್ ಆಲ್ರೆಡಿ ಬ್ಯಾನ್ ಮಾಡಿದ್ದಾರೆ. ಗೇಮಿಂಗ್ ಆ್ಯಪ್ ಅಲ್ಲಿ ನೀವೇನು ಪ್ರಾಫಿಟ್ ಬರ್ತದಲ್ಲ, ಅದೆಲ್ಲ ಫ್ರಾಡ್ ಅಮೌಂಟ್. ನೀವು ಗೇಮಿಂಗ್ ಆ್ಯಪ್ ಗೇಮ್ ಬ್ಯಾನ್ ಮಾಡಿದ್ದಾರೆ, ಅದರಲ್ಲಿ ನೀವೇನಾದ್ರು ಆಡಿ ನೀವು ಪ್ರಾಫಿಟ್ ಬರ್ತದೆ ಅಂತ ಹೇಳಿದ್ರೆ ಅದು ನಿಮಗೆ ಫ್ರಾಡ್ ಅಮೌಂಟ್. ಫ್ರಾಡ್ ದುಡ್ಡು ಏನು ಹೋಗ್ತದಲ್ಲ, ಅದನ್ನ ನಿಮಗೆ ಕಳಿಸ್ತಾರೆ. ಈಗ ದುಬೈದಲ್ಲಿ ಕೆಲವರು ಫ್ರೆಂಡ್ಸಿಗೆ ಹಣ ಹಾಕ್ತಾರೆ, ಫ್ರೆಂಡ್ಸ್ ಹತ್ರ ಕೊಡ್ತಾರೆ ಮನೆ ಕಳಿಸಿ ಅಂತ ಹೇಳಿ. ಅವನೇನ್ ಮಾಡ್ತಾನೆ, ಫ್ರಾಡ್ ಅಮೌಂಟ್ ಕಳಿಸ್ತಾನೆ. ಎಷ್ಟೋ ಪಾಪ ಈ ದುಬೈದಲ್ಲಿ ಕೆಲಸ ಮಾಡಿ ದುಡ್ದು ನಮ್ಮ ಮಂಗಳೂರಿನವ್ರು ಇದ್ದಾರೆ, ಅವರು ಹಣ ಕೊಡ್ತಾರೆ ಮನೆ ಕಳಿಸ್ಲಿಕ್ಕೆ. ಅವ್ರು ಏನ್ ಮಾಡ್ತಾರೆ, ಆ ಹಣವನ್ನು ಇಟ್ಕೊಂಡು ಫ್ರಾಡ್ ಅಮೌಂಟ್ ಕಳಿಸ್ತಾರೆ. ಒಟ್ಟಾರೆಯಾಗಿ ನೀವು ಈ ಸೈಬರ್ ಫ್ರಾಡ್ ಬಗ್ಗೆ ತುಂಬಾ ಅಲರ್ಟ್ ಆಗಿರ್ಬೇಕು. ನಿಮ್ಮನ್ನ ಬ್ಲ್ಯಾಕ್ ಮೇಲಿಂಗ್ ಮಾಡಿದ್ರು ಕೂಡ ಯಾವ ಕಾರಣಕ್ಕೂ ಹೆದರಬಾರ್ದು. ಬ್ಲ್ಯಾಕ್ ಮೇಲಿಂಗ್ ಮಾಡಿದ್ರೆ ಫಸ್ಟ್ ಆಫ್ ಆಲ್ ನೀವು ಪೊಲೀಸ್ ಸ್ಟೇಷನ್ಗೆ ಅಥವಾ ಸೈಬರ್ ಕ್ರೈಮ್ಗೆ ಬರಬೇಕು. ಯಾಕಂತ ಹೇಳಿದ್ರೆ ಅವರಿಗೆ ಹಣ ಕೊಟ್ಟು ಸಮಾಧಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಅವರು ಎಲ್ಲಿವರೆಗೆ ಹಣ ಕೇಳ್ತಾರೆ ಅಂದ್ರೆ ಲಾಸ್ಟ್ ಸುಸೈಡ್ ಮಾಡ್ಬೇಕಲ್ಲ, ಅಲ್ಲಿವರೆಗೆ ಕೇಳ್ತಾರೆ. ಇವತ್ತು ಆಯ್ತು 5 ಲಕ್ಷ ಕೊಡಿ ಮುಗಿಸ್ತೀನಿ ಅಂತ. ಇವತ್ತು 5 ಲಕ್ಷ ಹಾಕಿದ್ರೆ ನಮ್ಮ ಬಾಸಿಗೆ ಮಾತಾಡಿದೆ 7 ಲಕ್ಷ ಕೊಡಿ ಅಂತ ಹೇಳಿ. ಅದಕ್ಕಾಗಿ ಏನ್ ಮಾಡ್ಬೇಕು, ಬೆಟರ್ ಅಂತ ಹೇಳಿದ್ರೆ ನೀವು ಏನ್ ಬೇಕು ನ್ಯೂಡ್ ಫೋಟೋ ಎಲ್ಲ ಕಡೆ ಹಾಕ್ಬೋದು, ನಮ್ಗೇನ್ ಬೇಜಾರಿಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವು ಪ್ರೂವ್ ಮಾಡ್ಬೋದು, ಗೊತ್ತಾಯ್ತಲ್ಲ. ಅದಕ್ಕಾಗಿ ಇದ್ರ ಬಗ್ಗೆ ತುಂಬಾ ಅಲರ್ಟ್ ಇದೆ. ಮತ್ತೆ ಈ ಕೆಲವರಿಗೆ ಡಿಜಿಟಲ್ ಅರೆಸ್ಟ್ ಅಂತ, ನಿಮ್ಮದು ಆಧಾರ್ ಕಾರ್ಡ್ ಬೇಕಾಗಿದೆ, ನಿಮ್ದು ನೀವು ಡ್ರಗ್ಸ್ ಅಲ್ಲಿ ಇನ್ವಾಲ್ವ್ಮೆಂಟ್ ಇದ್ದೀರಾ ಅಂತ ಹೇಳಿ
ವಿಡಿಯೋ ಕಾಲ್ ಮಾಡ್ತಾರೆ. ಆ ವಿಡಿಯೋ ಕಾಲ್ ಕಂಟಿನ್ಯೂ ಇರ್ತದೆ. ಯಾವುದೋ ಹಿಂದಿ ಫಿಲ್ಮ್ ಪೊಲೀಸ್ ಡ್ರೆಸ್ ಹಾಕೊಂಡು ವಯಸ್ ಕೊಡ್ತಾರೆ, ಗೊತ್ತಾಯ್ತಲ್ಲ, ಹೆದರ್ಸಿ ದುಡ್ಡು ಹಾಕ್ತಾರೆ. ನೋಡಿ, ಇಲ್ಲಿ ಯಾವುದೋ ಒಂದು ವೆಹಿಕಲ್ ಪೊಲೀಸರು ಹಿಡಿದ್ರೆ 500 ರೂಪೀಸ್ ನೀವು ಫೈನ್ ಹಾಕಿದ್ರೆ 100 ಜನರಿಗೆ ಫೋನ್ ಮಾಡ್ತಾರೆ ಗಾಡಿ ಹಿಡಿದಿದ್ರೆ ಅಂತ ಹೇಳಿ. ಇಲ್ಲಿ ಲಕ್ಷ ಹಾಕ್ತಾರೆ. ಏನ್ ಮಾಡ್ಬೇಕು? ಈಗ ಫಾರ್ ಎಕ್ಸಾಂಪಲ್ ನಾನು ಒಬ್ಬನು ಹೋಗಿ ನಿಮ್ಮೆಲ್ಲ ಒಂದು ಮರ್ಡರ್ ಕೇಸ್ ಹಾಕ್ತೀನಿ ಅಂತ ಹೇಳಿದ್ರೆ ಏನ್ ಮಾಡ್ತಾರೆ? ಫಸ್ಟ್ ಆಫ್ ಆಲ್ ನಮ್ಮ ಸೀನಿಯರ್ ಆಫೀಸರ್ ಕಮಿಷನರ್ ಸರ್ಗೆ ಭೇಟಿ ಆಗ್ಬೋದು, ಅಥವಾ ಲೋಕಲ್ ಲೀಡರ್ಗೆ ಭೇಟಿ ಆಗ್ಬೋದು, ಅಥವಾ ಲಾಯರ್ಗೆ ಭೇಟಿ ಆಗ್ಬೋದು. ಅದು ಬಿಟ್ಟುಕೊಂಡು ಬರೀ ಫೋನದಲ್ಲಿ ವಿಡಿಯೋ ಕಾಲ್ ಮಾಡಿ ನಿಮ್ಮಲ್ಲಿ ಕೇಸ್ ಇದೆ ಅಂತ ಹೇಳಿದ್ರೆ 1 CR 2 CR 3 CR ಹಾಕ್ತಾರೆ. ಅದಕ್ಕೆ ಬೆಟರ್ ಅಂತದೇನಿದ್ರೆ ಕಟ್ ಮಾಡಬೇಕು. ನಮ್ಮಲ್ಲಿ 1 CR ಕೇಸ್ಗಳು ತುಂಬಾ ಆಗ್ತದೆ, ಗೊತ್ತಾಯ್ತಲ್ಲ. ಎಲ್ಲ ಜೀವಮಾನದಲ್ಲಿ ದುಡಿದ್ರಲ್ಲ ಅದರಲ್ಲಿ ಕಳ್ಕೊಳ್ತಾರೆ. ಇದರಿಂದ ಪರಿಹಾರ ಏನು? ಒಂದು ತಿಳ್ಕೊಳ್ಳಿ, ಯಾವ ಕಾರಣಕ್ಕೂ ಇನ್ವೆಸ್ಟ್ಮೆಂಟ್ ಮಾಡುವಾಗ 10 ಜನರ ಹತ್ರ ಎನ್ಕ್ವೈರಿ ಮಾಡಬೇಕು. ಮೊಬೈಲ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗಬೇಡಿ. ಅದು ನೀವೇನಾದರೂ ಶೇರ್ ಮಾರ್ಕೆಟ್ ಮಾಡಬೇಕು, ಡಿಮೇಟ್ ಅಕೌಂಟ್ ಅನ್ನ ಮಾಡಲೇಬೇಕು, ಗೊತ್ತಾಯ್ತಲ್ಲ. ಈ ಡಿಜಿಟಲ್ ಅರೆಸ್ಟ್ ಅನ್ನೋದು ಎಲ್ಲೂ ಇಲ್ಲ. ಯಾವ ಪೊಲೀಸ್ನವರು ನಿಮಗೆ ವಿಡಿಯೋ ಕಾಲ್ ಅಲ್ಲಿ ಹೆದರ್ಸಲಿಕ್ಕೆ ಆಗೋದಿಲ್ಲ. ದಯವಿಟ್ಟು ನೀವು ಏನೇ ಸಮಸ್ಯೆ ಇರಲಿ ಅಥವಾ ಒಂದು ವೇಳೆ ನೀವು ಫೋಟೋವನ್ನ ಶೇರ್ ಮಾಡ್ಕೊಂಡಿರ್ಲಿ, ಆದ್ರೂ ಕೂಡ ನೀವು ಪೊಲೀಸರಿಗೆ ಭೇಟಿಯಾಗೋದು ಒಳ್ಳೇದು. ಅದನ್ನ ಡಿಲೀಟ್ ಮಾಡಿಸ್ಬೋದು. ನೀವು ಯಾವತ್ತೂ ಅಲರ್ಟ್ ಆಗಿರಿ, ಮತ್ತೆ ಬೇರೆಯವರು ಕೂಡ ಅಲರ್ಟ್ ಮಾಡಿ ಅಂತ ಹೇಳ್ತೀನಿ. ಏನಾದ್ರೂ ಕೂಡ ನಿಮಗೆ ಅರ್ಜೆಂಟ್ ಇದೆ 1930ಗೆ ಕಾಲ್ ಮಾಡಬೇಕು. ಈಗ ಕೆಲವೊಂದು ನೀವು ಎಲ್ಲಾದ್ರೂ ಹೋಗಿ ಹೋಟೆಲ್ ಬುಕ್ ಮಾಡ್ತೀರಲ್ಲ, ಹೋಟೆಲ್ ಬುಕ್ ಮಾಡುವಾಗ ಹುಷಾರಾಗಿರ್ಬೇಕು. ಅದು ಕೂಡ ಪೇಕ್ ಮಾಡ್ತಾ ಇದ್ದಾರೆ. APK ಫೈಲ್ ನಿಮಗೆ ಬೇಡ ಫೈಲ್ ಬರ್ತದೆ, ಅದನ್ನು ಓಪನ್ ಮಾಡಬಾರ್ದು. ಓಪನ್ ಮಾಡಿದ ಕೂಡಲೇ ಇಮಿಡಿಯೇಟ್ ಆಗಿ ಹೋಗ್ತದೆ. ಫಾರ್ ಎಕ್ಸಾಂಪಲ್, ನಿಮ್ದು ನಾಳೆ ಇನ್ಶೂರೆನ್ಸ್ ತುಂಬುದಿರ್ತದೆ. ಅದು ಆ ಫ್ರಾಡ್ ಸ್ಟಾರ್ಗಳು ಅದನ್ನ ಗೊತ್ತಿರ್ತದೆ, ಅವರಿಗೆ ಯಾವ್ದಾವ್ದು ಏನೇನು ಇರ್ತದೆ ಅಂತ ಎಲ್ಲ ಅಡ್ವಾನ್ಸ್ ಎಲ್ಲ ಇನ್ಫಾರ್ಮೇಶನ್ ಗೊತ್ತಾಗ್ತದೆ. ನಿಮಗೆ ಫೋನ್ ಮಾಡ್ತಾರೆ, ನಾಳೆ ನಿಮ್ದು ಇನ್ಶೂರೆನ್ಸ್ ಇದೆಯಲ್ಲ ಹಾಕಿ ಅಂತ ಹೇಳ್ತಾರೆ. ನಿಮಗೆ ಗೊತ್ತಿರ್ತದೆ, ಪಾಪ ಇನ್ಶೂರೆನ್ಸ್ ಇದೆ ಅಂತ ಹಾಕ್ತಾರೆ, ಗೊತ್ತಾಯ್ತಲ್ಲ. ಯಾವುದೇ ಹಣವನ್ನ ಹಾಕುವಾಗ 100 ಬಾರಿ ಯೋಚನೆ ಮಾಡಿ. ಸೈಬರ್ ಫ್ರಾಡ್ ಅಲ್ಲಿ ಇರುವುದೇ. ನಿಮ್ಮ ವಿಷಯವನ್ನ ಶೇರ್ ಮಾಡ್ಕೋಬೇಕು, ಗೊತ್ತಾಯ್ತಾ. ಈ ವಿಷಯ ಹೇಳ್ತಾ ಇವಾಗ NDPS ಬಗ್ಗೆ, ಗಾಂಜಾ ಬಗ್ಗೆ, ಮಾದಕ ವಸ್ತು ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ನಮ್ಮ ಮಂಗಳೂರಿನಲ್ಲಿ ಎಲ್ಲ ಕಡೆಗೆ ತುಂಬಾ ಪ್ರಚಾರ ಇದೆ, ಮಾದಕ ಅಷ್ಟಿದೆ ಇಷ್ಟಿದೆ, ಡ್ರಗ್ಸ್ ಹಾಗಿದೆ ಹೀಗಿದೆ ಅಂತ ಹೇಳಿ. ಈಗ ನಮ್ದು ಕಮಿಷನರ್ ಸರ್ ಬಂದ ಮೇಲೆ ತುಂಬಾ ಚೆಕಿಂಗ್ ಆಗ್ತಾ ಇದೆ, ಕಾಲೇಜಲ್ಲಿ ಚೆಕಿಂಗ್ ಆಗ್ತಾ ಇದೆ, ಮತ್ತೆ ಎಲ್ಲ ಕಡೆಗೆ ನಾವು ಚೆಕಿಂಗ್ ಮಾಡ್ತಾ ಇದ್ದೀವಿ. ಡ್ರಗ್ಸ್ ಸಪ್ಲೈ ಕೂಡ ಕೇಸ್ ಆಗ್ತಾ ಇದೆ. ನೀವು ಮಾಡಬೇಕಾದಷ್ಟು ದಯವಿಟ್ಟು ಹೇಳ್ತೀನಿ, ನಿಮ್ಮ ಮಕ್ಕಳು ಯಾರಾದರೂ ಈ ಚಟಕ್ಕೆ ದಾಸರಾಗಿದ್ರೆ ಅವರನ್ನ ನಮ್ಮ ಸರ್ ವಿಕ್ಟಿಮ್ ಅಂತ ಟ್ರೀಟ್ ಮಾಡ್ಲಿಕ್ಕೆ ಹೇಳಿದೆ. ಮೊದಲು ಹಾಗಿರ್ಲಿಲ್ಲ. ಮೊದಲು ಏನ್ ಮಾಡ್ತಿದ್ವಿ, ನಾವು ಯಾರು ಡ್ರಗ್ಸ್ ಇದ್ರೆ ತಗೊಬರ್ತಿದ್ವಿ, ಕೇಸ್ ಹಾಕ್ತಿದ್ವಿ, ಕಳಿಸ್ತಿದ್ವಿ. ಈಗ ಹಾಗಲ್ಲ. ಈಗ ಯಾವುದೇ ಡ್ರಗ್ಸ್ ಸೇವನೆ ಮಾಡುವಂತ ವಿದ್ಯಾರ್ಥಿ ಅಥವಾ ಅವರು ದೊಡ್ಡವರೇ ಇರಲಿ, ನೋ ಪ್ರಾಬ್ಲಮ್, ನೀವಾಗಿ ಬಂದು ನಮಗೆ ಮಾಹಿತಿ ಕೊಟ್ರೆ ಅವರನ್ನ ವಿಕ್ಟಿಮ್ ಅಂದ್ರೆ ಅವ್ರ ಮೇಲೆ ಯಾವ ಕೇಸನ್ನ ಮಾಡೋದಿಲ್ಲ, ಅವರಿಗೆ ಬೇಕಾಗುವಂತ ಟ್ರೀಟ್ಮೆಂಟ್ ಅನ್ನ ಕೊಡುವಂತ ವ್ಯವಸ್ಥೆಯನ್ನ ನಾವು ನಮ್ಮ ಪೊಲೀಸ್ ಇಲಾಖೆಯಿಂದ ಮಾಡ್ತಾ ಇದ್ದೀವಿ. ಈ ಸರ್ ಬಂದ ಅದು ಸ್ಟಾರ್ಟ್ ಮಾಡಿದೀವಿ. ಇದರಿಂದ ಏನಾಗಿದೆ ಅಂದ್ರೆ ನಮ್ಗೆಲ್ಲ ಪೇರೆಂಟ್ಸ್ಗಳು ಬಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ, ನನ್ನ ಮಗ ಸ್ವಲ್ಪ ಆಗಿದ್ದಾನೆ. ನಾವು ಅವ್ರನ್ನ ಕರ್ಕೊಬಂದು ಚೆಕ್ ಮಾಡಿ ಅವರಿಗೆ ಯಾರು ಸಪ್ಲೈ ಮಾಡ್ತಿದ್ದೋ ಅವ್ರ ಮೇಲೆ ಕೇಸ್ ಮಾಡ್ತಿದ್ದೀವಿ ವಿನಃ ಯಾವುದೇ ವಿದ್ಯಾರ್ಥಿಗಳ ಮೇಲಾಗ್ಲಿ ಅಥವಾ ಡ್ರಗ್ ಕೇಸಲ್ಲಿ ಏನು ವಿಕ್ಟಿಮ್ ಆಗಿರ್ತಾನೆ ಅವನ ಮೇಲೆ ಕೇಸ್ ಮಾಡ್ತಾ ಇಲ್ಲ. ಈ ಮಂಗಳೂರನ್ನ ನಾವು ಈ ಡ್ರಗ್ ಮುಕ್ತ ಮಾಡಬೇಕು. ಅದಕ್ಕೆಲ್ಲ ನಿಮ್ಮ ಸಹಕಾರ ಅತ್ಯುನ್ನತವಾಗಿದೆ. ಈಗ ಕೆಮಿಕಲ್ ಡ್ರಗ್ಗಳು ಬಂದಿದೆ. ಈ ಕೆಮಿಕಲ್ ಡ್ರಗ್ ತುಂಬಾ ಎಫೆಕ್ಟ್ ಮಾಡ್ತದೆ. ಈ ಏನಾಗ್ತದೆ ಅಂತ ಹೇಳಿದ್ರೆ ಇದನ್ನೇ ಬೆಳೆದ್ರೆ ನಮ್ಮ ಮುಂದಿನ ಮಕ್ಕಳು ಎಲ್ಲ ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿಬಿಡ್ತಾರೆ. ಅದರಿಂದ ಅದನ್ನ ನಾವು ಬೇರೆ ಸಹಿತ ಕಿತ್ತಾಕಬೇಕು. ಅದಕ್ಕೆಲ್ಲ ನಿಮ್ಮ ಸಹಕಾರ ತುಂಬಾ ಅವಶ್ಯಕ ಅಂತ ಕೇಳ್ತೀನಿ. ನೀವು ಯಾರೇ ಇನ್ಫಾರ್ಮೇಶನ್ ಕೊಟ್ಟರು ಕೂಡ ಅದನ್ನ ಮಾಹಿತಿಯನ್ನ ನಾವು ಎಲ್ಲಿ ಹೇಳೋದಿಲ್ಲ. ನಮ್ದು QR ಕೋಡ್ ಕೂಡ ಉಂಟು. ಆ QR ಕೋಡ್ ಅಲ್ಲಿ ಕೂಡ ನೀವು ಕಂಪ್ಲೇಂಟ್ ಅನ್ನ ಹಾಕ್ಬೋದು. ತುಂಬಾ ಕಂಪ್ಲೇಂಟ್ ಬರ್ತಾ ಇದೆ. ಮೊನ್ನೆ ನಾವು ಸಡನ್ ಆಗಿ ಸರ್ ಆರ್ಡರ್ ಮಾಡೋದ್ರಿಂದ ಒಂದು 2 ವೆಹಿಕಲ್ ಅನ್ನ ಚೆಕ್ ಮಾಡಿದ್ವಿ, ಬಸ್ಗಳನ್ನ ಚೆಕ್ ಮಾಡಿದ್ವಿ. ನಮ್ಗೆ ಖುಷಿ ಆಯ್ತು. ಡ್ರಗ್ಸ್ ನಮ್ಗೆ ಯಾವ್ದು ಕೇಸ್ಗಳು ಸಿಗ್ಲಿಲ್ಲ, ಅಂದ್ರೆ ನಮ್ಮಲ್ಲಿ ಕಡಿಮೆ ಆಗ್ತಾ ಇದೆ ಅಂತ, ಗೊತ್ತಾಯ್ತಾ. ಅದು ಒಂದು ಒಳ್ಳೆಯ ಸಂಗತಿ. ನೀವು ಕೂಡ ಇದಕ್ಕೆಲ್ಲ ಸಪೋರ್ಟ್ ಮಾಡಬೇಕು. ಡ್ರಗ್ಸ್ ಯಾರಾದ್ರೂ ವಿಕ್ಟಿಮ್ ಇದ್ರೆ ಅವ್ರ ಬಗ್ಗೆ ಮಾಹಿತಿ ಕೊಡಿ. ಅವರನ್ನ ಇದರಿಂದ ಹೊರಗೆ ತಂದು ಒಂದು ಮಂಗಳೂರು ಡ್ರಗ್ಸ್ ಫ್ರೀ ಆಗಿ ಸಿಟಿ ಅಂತ ಘೋಷಣೆ ಮಾಡಲು ನೀವೆಲ್ಲ ಸಹಕರಿಸಬೇಕಂತ ಕೇಳ್ಕೊಂಡು ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.